ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪೋಕನ್ ಇಂಗ್ಲಿಷ್ ವೈರಲ್ ಪ್ಲೇ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೋಗಬಾರದಿತ್ತು ಈ ರೀತಿಯ ಸೆಂಟೆನ್ಸ್ಗಳನ್ನು ಮತ್ತು ಹೋಗಬಾರದು ಈ ರೀತಿಯ ಸೆಂಟೆನ್ಸ್ಗಳ ವ್ಯತ್ಯಾಸ ಮತ್ತು ಅದನ್ನು ಎಲ್ಲೆಲ್ಲಿ ಬಳಸಬಹುದು ಎಂಬುದನ್ನು ಕಲಿಯೋಣ. ನೋಡಿ ಫ್ರೆಂಡ್ಸ್, ಹೋಗಬಾರದಿತ್ತು ಮತ್ತು ಹೋಗಬಾರದು ಇದೆರಡು ಕೂಡ ಡಿಫರೆಂಟ್ ಆಗಿದೆ. ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದರೆ ಇದನ್ನು ನೀವು ಕರೆಕ್ಟಾಗಿ ತಿಳಿದುಕೊಳ್ಬೋದು. ಹೋಗಬಾರ್ದಿತ್ತು, ಮಾಡಬಾರ್ದಿತ್ತು, ಹೇಳಬಾರ್ದಿತ್ತು, ಬರಬಾರ್ದಿತ್ತು. ಅದೇ ರೀತಿ ಹೋಗಬಾರ್ದು, ಹೇಳಬಾರ್ದು, ಮಾಡಬಾರ್ದು, ಬರಬಾರ್ದು ಈ ರೀತಿಯೆಲ್ಲ ನಾವು ಕನ್ನಡದಲ್ಲಿ ಮಾತನಾಡುವಾಗ ಮಾತನಾಡ್ತೇವೆ. ಆದರೆ ಅದನ್ನೇ ಇಂಗ್ಲೀಷ್ನಲ್ಲಿ ಹೇಗೆ ಎಂದು ನಮಗೆ ಗೊತ್ತಿರಲ್ಲ. ಸೊ ನಾವು ಇಂಗ್ಲೀಷ್ ಮಾತನಾಡುವಲ್ಲಿ ನಾವು ತಪ್ತೇವೆ. ನಾವೀಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಸೆಂಟೆನ್ಸ್, ನೀನು ಹೋಗಬಾರ್ದು, ನೀನು ಹೋಗಬಾರ್ದು. ಇನ್ನು ಮುಂದಿನ ವಿಷಯವನ್ನು ನಾವು ಹೇಳ್ತಿದ್ದೇವೆ. ನೀನು ಹೋಗಬಾರ್ದು, ಯು ಶುಡಂಟ್ ಗೋ. ಹೀಗೆ ಹೇಳುವಾಗ ನಾವು ಶುಡಂಟ್, ಶುಡ್ ನಾಟ್ ಇದನ್ನು ಶಾರ್ಟ್ ಆಗಿ ನಾವು ಶುಡಂಟ್ ಅಂತ ಹೇಳ್ತೇವೆ. ಯು ಶುಡಂಟ್ ಗೋ. ಹೋಗಬಾರದು, ಹೋಗುವುದು ಎನ್ನುವುದಕ್ಕೆ ಇಂಗ್ಲಿಷ್ನಲ್ಲಿ ಗೋ ಅಂತ ಹೇಳ್ತೇವೆ. V1 ಫಾರ್ಮಲ್ಲಿ ಇದೆ, ಅದು ವರ್ಬಿನ ಫಸ್ಟ್ ಫಾರ್ಮಲ್ಲಿ ಇದೆ. ಯು ಶುಡಂಟ್ ಗೋ. ನೀನು ಹೇಳಬಾರ್ದು, ನೀನು ಹೇಳಬಾರ್ದು. ಯು ಶುಡಂಟ್ ಸೇ, ಯು ಶುಡಂಟ್ ಸೇ. ನೀನು ನೋಡಬಾರ್ದು, ನೀನು ನೋಡಬಾರ್ದು. ಯು ಶುಡಂಟ್ ಸಿ. ನೀನು ಓದಬಾರ್ದು, ನೀನು ಓದಬಾರ್ದು. ಯು ಶುಡಂಟ್ ರೀಡ್. ಈಗ ನೀವು ನನ್ನ ಜೊತೆನೇ ಹೇಳಲು ಪ್ರಯತ್ನಿಸಿ. ನೀನು ಕುಡಿಬಾರ್ದು, ಯು ಶುಡಂಟ್, ಎಸ್ ಕರೆಕ್ಟ್, ಡ್ರಿಂಕ್. ಯು ಶುಡಂಟ್ ಡ್ರಿಂಕ್. ನೀನು ಮಾಡಬಾರ್ದು, ನೀನು ಮಾಡಬಾರ್ದು. ಯು ಶುಡಂಟ್ ಡೂ. ನೀನು ಬರಬಾರ್ದು, ನೀನು ಬರಬಾರ್ದು. ಯು ಶುಡಂಟ್, ಎಸ್ ಯು ಶುಡಂಟ್ ಕಮ್. ಇನ್ನು ನಾವು ನೀನು ಹೋಗಬಾರ್ದಿತ್ತು ಈ ರೀತಿಯ ವಾಕ್ಯಗಳನ್ನು ಹೇಗೆ ಹೇಳೋದು ಎಂದು ಕಲಿಯೋಣ. ನೀನು ಹೋಗಬಾರ್ದಿತ್ತು ಹೀಗೆ ಹೇಳುವಾಗ ನಾವು ಯು ಶುಡಂಟ್ ಹ್ಯಾವ್ ಅನ್ನು ಇಲ್ಲಿ ಸೇರಿಸಬೇಕು. ಹ್ಯಾವ್ ಮತ್ತು ವರ್ಬಿನ V3 ಫಾರ್ಮನ್ನು ನಾವು ಬಳಸಬೇಕು. ಯು ಶುಡಂಟ್ ಹ್ಯಾವ್ ಗಾನ್. ಹೋಗು ಇದನ್ನು ಇಂಗ್ಲಿಷ್ನಲ್ಲಿ ಗೋ ಅಂತ ಹೇಳ್ತೇವೆ. ಗೋ ಎನ್ನುವುದರ V3 ಫಾರ್ಮ್ ವರ್ಬಿನ ಥರ್ಡ್ ಫಾರ್ಮ್ ಗಾನ್. ಯು ಶುಡಂಟ್ ಹ್ಯಾವ್ ಗಾನ್. ನೀನು ಮಾಡಬಾರ್ದಿತ್ತು, ಯು ಶುಡಂಟ್ ಹ್ಯಾವ್ ಡನ್. ಮಾಡು ಇದರ V1 ಫಾರ್ಮ್ ಡೂ, ಇದರ V3 ಫಾರ್ಮ್ ಡನ್. ಸೊ ನಾವು ಯು ಶುಡಂಟ್ ಹ್ಯಾವ್ ಡನ್. ಅವನು ಮಾಡಬಾರ್ದಿತ್ತು, ಅವನು ಮಾಡಬಾರ್ದಿತ್ತು. ಹಿ ಶುಡಂಟ್ ಹ್ಯಾವ್ ಡನ್. ಅವಳು ಹೇಳಬಾರ್ದಿತ್ತು, ಅವಳು ಹೇಳಬಾರ್ದಿತ್ತು. ಹೇಳು ಎನ್ನುವುದರ ಫಸ್ಟ್ ಫಾರ್ಮ್ ಸೇ, ಅದರ ಥರ್ಡ್ ಫಾರ್ಮ್ ಸೆಡ್. ಶಿ ಶುಡಂಟ್ ಹ್ಯಾವ್ ಸೆಡ್, ಶಿ ಶುಡಂಟ್ ಹ್ಯಾವ್ ಸೆಡ್. ಅವಳು ಹೇಳಬಾರ್ದಿತ್ತು. ನಾನು ಬರಬಾರ್ದಿತ್ತು, ನಾನು ಬರಬಾರ್ದಿತ್ತು. ನಾನು ಎನ್ನುವುದಕ್ಕೆ ಐ ಅಂತ ಹೇಳ್ತೇವೆ. ಬರು ಎನ್ನುವುದಕ್ಕೆ, ಬಾ ಎನ್ನುವುದಕ್ಕೆ ಇಂಗ್ಲೀಷ್ನಲ್ಲಿ ಕಮ್ ಅಂತ ಹೇಳ್ತೇವೆ. ಈ ಕಮ್ಮಿನ V3 ಫಾರ್ಮ್ ಕೂಡ ಕಮ್ಮೇ ಆಗಿದೆ. ಸೊ ನಾವು ನಾನು ಬರಬಾರ್ದಿತ್ತು ಇದನ್ನು ಇಂಗ್ಲೀಷ್ನಲ್ಲಿ ಐ ಶುಡಂಟ್ ಹ್ಯಾವ್ ಕಮ್, ಐ ಶುಡಂಟ್ ಹ್ಯಾವ್ ಕಮ್. ಸೊ ಫ್ರೆಂಡ್ಸ್, ಈಗ ನಿಮಗೆ ಅರ್ಥ ಆಗಿರ್ಬೋದು. ಅರ್ಥ ಆಗಲಿಲ್ಲ ಆದರೆ ಇನ್ನೊಮ್ಮೆ ನೋಡಿ. ಅರ್ಥ ಆಗಿದ್ರೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ, ಅದರ ಉತ್ತರವನ್ನು ನೀವು ಕಮೆಂಟಿನಲ್ಲಿ ತಿಳಿಸಿ. ನೀನು ಮಾತನಾಡಬಾರದು, ನೀನು ಮಾತನಾಡಬಾರ್ದು. ಅವನು ಹೋಗಬಾರ್ದು, ಅವನು ಹೋಗಬಾರ್ದು. ಅವನು ಕುಡಿಬಾರ್ದಿತ್ತು, ಅವನು ಕುಡಿಬಾರ್ದಿತ್ತು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡ್ತಾ ಇರಿ.